ಪ್ರಶಾಂತ್, ಕೇರಳ ಅನ್ನುವಂಥದ್ದೇ, ಕೇರಳದ ವಿಷಯ ಅನ್ನುವಂಥದ್ದೇ ಒಂದು ಸ್ವೀಟ್ ಸ್ಪಾಟ್ ಆಗಿಬಿಟ್ಟಿದೆ ಸರ್ಕಾರಕ್ಕೆ. ಅಲ್ಲಿ ಒಂದು ಆನೆ ತುಳಿದು ವಯನಾಡಿನಲ್ಲಿ ಯಾರನ್ನೋ ಸಾಯಿಸುತ್ತೆ, ಕರ್ನಾಟಕ ಅದಕ್ಕೆ ಪರಿಹಾರ ಕೊಡೋದಂತೆ. ಯಾಕ್ರಿ ಕೊಟ್ರಿ ಅಂದ್ರೆ ಕರ್ನಾಟಕದ ಆನೆ ಅಲ್ಲಿಗೆ ಹೋಗಿತ್ತು ಅಂತಾರೆ. ಕರ್ನಾಟಕದ ಆನೆ ಅಲ್ಲಿಗೆ ಹೋಗಿತ್ತಂತೆ. 150 ಮನೆ. ವಯನಾಡಿನಲ್ಲಿ ಫ್ಲಡ್ ಬರುತ್ತೆ, ಮನೆಗಳು ಕೊಚ್ಕೊಂಡು ಹೋಗ್ತವೆ, ಊರುಗಳು ಕೊಚ್ಕೊಂಡು ಹೋಗ್ತವೆ, 100 ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ. ಈಗ ಕರ್ನಾಟಕ ಟೂರಿಸಂ, ಕೇರಳದ ಈಗ ಅರ್ಹ ವ್ಯಕ್ತಿಗಳಿಗೆ ಕೊಡ್ತೇವೆ. ಸರ್ಕಾರ ತೀರ್ಮಾನ ಮಾಡಿದೆ, ಅರ್ಹ ವ್ಯಕ್ತಿಗಳಿಗೆ ನಾವು ವೆರಿಫೈ ಅದು ಮಾನವೀಯ. ಬೇರೆ ಯಾವ್ದಾದ್ರು ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಇದನ್ನ ಪ್ರಶ್ನೆ ಎತ್ತಬಹುದಾಗಿತ್ತಪ್ಪ. ಅವಾಗ್ಲೂ ಹಿಂಗೆ ಇರ್ತಿತ್ತ ರಿಯಾಕ್ಷನ್. ಅದೇ ನೋಡಿ, ನನಗನ್ಸುತ್ತೆ ಬಹಳ ಸ್ಪಷ್ಟವಾಗಿ 2 ಅಂಶಗಳು ಈ ರಿಯಾಕ್ಷನ್ಗೆ ಕಾರಣ ಆಗ್ತಿವೆ. ಒಂದು ಕೇರಳ ಯಾಕೆ ಅಂತ ನೀವು ಕೇಳ್ಬೋದು. ತಮಿಳುನಾಡಿದ್ರೆ, ಮಧ್ಯಪ್ರದೇಶ ಇದ್ದರೆ, ಗುಜರಾತ್ ಇದ್ದರೆ, ಮಹಾರಾಷ್ಟ್ರ ಇದ್ದರೆ, ಅಥವಾ ಬೇಡ ಕಾಂಗ್ರೆಸ್ ರೂಲ್ಡ್ ಸರ್ಕಾರಗಳು, ನಾನ್ ಕಾಂಗ್ರೆಸ್ ಗೌರ್ಮೆಂಟ್ಗಳೇನಿವೆ, ತಮಿಳುನಾಡು, ಪ್ರದೇಶ್, ತೆಲಂಗಾಣ, ಈ ರಾಜ್ಯಗಳದ್ದಿದ್ದರೂ ಇಷ್ಟು ಸೀರಿಯಸ್ ಆಗಿ ಸರ್ಕಾರ ತೆಗೆದುಕೊಳ್ತಾ ಇರಲಿಲ್ಲ. ಡೆಮಾಲಿಷನ್ ಮಾಡಿದ್ದೀವಿ, ಏನಿದೆ ಮನವಿ ಪತ್ರ ಕೊಡಿ, ಕಾನೂನು ಪ್ರಕಾರ ಆಗತ್ತೆ ಅಂತ. ಕೇರಳ ಅಂದ ತಕ್ಷಣ ಅಲ್ಲಿ ಕೆ ಸಿ ವೇಣುಗೋಪಾಲ್ ಬರ್ತಾರೆ. ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿಯವರ ಕಣ್ಣು, ಕಿವಿ, ಮೂಗು ಎಲ್ಲವೂ ಕೂಡ ಹೌದು. ಜೊತೆಗೆ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರ ಕೇರಳದಲ್ಲಿದೆ, ಅದು ಮುಸ್ಲಿಂ ಬಾಹುಳ್ಯ ಇರತಕ್ಕಂಥ ಒಂದು ಕ್ಷೇತ್ರವೂ ಕೂಡ ಹೌದು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ರಿಗೆ ಕೇರಳದ ಬಗ್ಗೆ ಭಾಳ ಸೆನ್ಸಿಟಿವಿಟಿ ಇದೆ. ಜೊತೆಗೆ ಇಡೀ ಕಾಂಗ್ರೆಸ್ ಹೈಕಮಾಂಡ್ಗೆ ಅನ್ನಿಸ್ತಾ ಇರತಕ್ಕಂಥದ್ದು 2026ರ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಅಧಿಕಾರಕ್ಕೆ ಹತ್ತಿರ ಇದೆ ಅನ್ನೋದಾದರೆ ಅದು ಕೇರಳ. ಯಾಕಂದರೆ ಮೊನ್ನೆಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪರ್ಫಾರ್ಮೆನ್ಸ್, UDF ಪರ್ಫಾರ್ಮೆನ್ಸ್ ಇಸ್ ವೆರಿ ವೆಲ್. ಆ ಕಾರಣದಿಂದ ನನಗನ್ಸುತ್ತೆ ಕೆ ಸಿ ವೇಣುಗೋಪಾಲ್ ಯಾವತ್ತಿಗೂ ಕೂಡ ಏನು ನಿರ್ದೇಶನವನ್ನು ಕೊಡ್ತಾರೋ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಎದ್ದು ಕುಳಿತುಕೊಳ್ಬೇಕೋ ಬೇಡೋ ಅಂತಕ್ಕಂಥದ್ದು. ಟ್ವೀಟ್ನಲ್ಲಿ ಸಲಹೆ ಅಂತ ಹೇಳಿದರೂ ಕೂಡ ನೀವೆಲ್ಲ ಎದ್ದು ಓಡಾಡ್ತಿರೋದು ನೋಡಿದರೆ ನಿರ್ದೇಶನ ಅಂತ ನನಗನ್ನಿಸ್ತು. ನಿರ್ದೇಶನ ಅಲ್ಲ. ಎರಡನೇ ಸಂಗತಿ ನನಗನ್ಸುತ್ತೆ ದ್ಯಾಟ್ ಈಸ್ ಮುಸ್ಲಿಂ. ಅದು ಯಾವತ್ತಿಗೂ ಕೂಡ ವೋಟ್ ಬ್ಯಾಂಕ್ನ ದೃಷ್ಟಿಯಿಂದ ಪ್ರಮುಖವಾಗಿರ್ತಕ್ಕಂಥ ಭಾಗ. ಹೀಗಾಗಿ ಮುಸ್ಲಿಮ್ರ ಕಾಲನಿಯನ್ನು ಒತ್ತುವರಿ ತೆರವುಗೊಳಿಸಲಾಗಿದೆ ಅಂತಕ್ಕಂಥದ್ದು ಯಾವಾಗ ಪಿನರೈ ವಿಜಯನ್ ಟ್ವೀಟ್ ಮಾಡಿದ್ರು, ಇಡೀ AICC ಒಂದು ರೀತಿ ನಡಗೋಯ್ತು. ಯಾಕಂದರೆ ನಮ್ಮ ಪೆಟ್ ವಿಷಯವನ್ನು CPMನವ್ರು ಎತ್ಕೊಂಡು ಬಿಡ್ತಿದ್ದಾರಲ್ಲ ಅಂತ. ಪಿನರೈ ವಿಜಯನ್ ಏನು ಕೇಳಿದರು, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಏನು ಓಡಿಸ್ತಾರೆ ಮುಸ್ಲಿಮರ ಮೇಲೆ, ಆಗ ಕಾಂಗ್ರೆಸ್ ಅದನ್ನು ಟೀಕೆ ವ್ಯಕ್ತ ಮಾಡುತ್ತೆ. ಹೌಕಮ್ ಕಾಂಗ್ರೆಸ್ನ ಒಂದು ರಾಜ್ಯ ಸರ್ಕಾರ ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಜರ್ ಓಡಿಸ್ತು ಅಂತಕ್ಕಂಥದ್ದನ್ನು ಪಿನರಾಯಿ ಕೇಳಿದರು. ಪಿನರಾಯಿಗೆ ಅನ್ನಿಸ್ತು ರಾಜಕೀಯವಾಗಿ ಇದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ. ಕಾಂಪಿಟೇಟಿವ್ ಪಾಲಿಟಿಕ್ಸ್ ಕೇರಳದಲ್ಲಿ CPM ವರ್ಸಸ್ ಕಾಂಗ್ರೆಸ್ ನಡೆಯೋದು ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಕೂಡ. ಅಲ್ಲಿ CPM ಇಸ್ ಪ್ರಿಡಾಮಿನೆಂಟ್ಲಿ ಹಿಂದೂ ಪಾರ್ಟಿ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರ ಬಹುಪಾಲು ಮತಗಳನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಯಾವಾಗ ಪಿನರಾಯಿ ವಿಜಯನ್ ಟ್ವೀಟ್ ಮಾಡಿದ್ರು, ಇಡೀ AICC ಎದ್ದು ಕುಳಿತುಕೊಳ್ತು. ಆ ಕಾರಣದಿಂದ ಕರ್ನಾಟಕದಲ್ಲಿ ನಾವು ಇಷ್ಟೊಂದು ಆತುರತೆಯನ್ನು ನೋಡ್ತಿದ್ದೀವಿ. ನನಗೆ ಅರ್ಥ ಆಗಲಿಲ್ಲ, ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಇರ್ತಕ್ಕಂಥ ಒಂದು ಪ್ರಕರಣದ ನೀವು ಹಿನ್ನೆಲೆಯನ್ನು ತೆಗೆದು ನೋಡಿ, ಬಿಡದಿ ಬಳಿ ಇರೋ ಟೌನ್ಶಿಪ್ ಪ್ರಕರಣ, ಅಲ್ಲಿ ಹೋಗಿದ್ರು ಉಪಮುಖ್ಯಮಂತ್ರಿಗಳು. ಅವ್ರ ಹೇಳಿಕೆಯನ್ನು ನೀವು ಇನ್ನೊಂದ್ಸಲ ಹಾಕಿ. ಆ ಹೇಳಿಕೆಯನ್ನು ಅಲ್ಲಿ ಇರದೇ ಇದ್ದ ಮಾನವೀಯತೆ ಏಕಾಏಕಿ ಯಾವ ಟೌನ್ಶಿಪ್ ಇದು, ರಫೀಕ್ ಕಾಲನಿ, ವಾಸಿಂ ಕಾಲನಿಯಲ್ಲಿ ಯಾಕೆ ಆ ಮಾನವೀಯತೆ ಬಂತು? ಫಕೀರ್ ಕಾಲನಿ ಮತ್ತು ವಾಸಿಂ ಕಾಲನಿ ಮಾನವೀಯತೆ ಇರೋದಾದರೆ ಅದು ಎಲ್ಲ ಕಡೆ ಮಾನವೀಯತೆಯನ್ನು ತೋರಿಸ್ಬೇಕು. ಆ ಕಾರಣದಿಂದ ನನಗನ್ಸುತ್ತೆ ಕೇರಳದ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳ ಮೇಲೆ ಒಂದು ಟಾಕಿಂಗ್ ಪಾಯಿಂಟನ್ನು ಪಿನರಾಯಿ ತೆಗೆದುಕೊಂಡ ತಕ್ಷಣ ಕೆ ಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಥಿಂಗ್ ರಾಂಗ್, ನಾನು ಕಾಂಪಿಟೇಟಿವ್ ಪಾಲಿಟಿಕ್ಸ್ ಇರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಒಂದು ಸರ್ಕಾರದಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಮಾನವೀಯತೆಯನ್ನು ತೋರಿಸೋದಾದ್ರೆ ಎಲ್ಲ ಪ್ರಕರಣಗಳಲ್ಲಿ ಆ ಮಾನವೀಯತೆಯನ್ನು ತೋರಿಸಬೇಕಿತ್ತಷ್ಟೇ. ನಮ್ಮ ಮಾನವೀಯತೆ ತೋರಿಸಿ ತಪ್ಪು ಅಂತ ಹೇಳ್ತಿಲ್ಲ. ಅವ್ರಿಗೇನೋ ಊಟದ ವ್ಯವಸ್ಥೆ ಮಾಡಿದ್ರಂತೆ, ನೋಡಿ ಅಜಿತ್, ಅದಲ್ರಿ ತಪ್ಪಲ್ಲ ರೀ. ಬಡವರು ಎಲ್ಲಿಂದಲೋ ಬಟ್ ಇನ್ಯಾವ ಮನೆ ಕಳ್ಕೊಂಡವರ ವಿಷಯದಲ್ಲಿ ಮುಖ್ಯಮಂತ್ರಿಗಳು ತುರ್ತು ಸಭೆ ಕರೆದಿದ್ರು? ಇನ್ಯಾವ ಮನೆ ಕಳ್ಕೊಂಡವರ ವಿಷಯದಲ್ಲಿ ಅಧಿಕಾರಿಗಳಿಗೆ ಇಂಥ ಸೂಚನೆಗಳನ್ನು ಮನೆ ಕಟ್ಕೊಂಡಿರ್ತಾರೆ? ಸ್ಲಮ್ ಅಂತ ತಿಳ್ಕೊಳ್ಳಿ, ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಇರುತ್ತೆ.
ನೀವು ಆ ಮನೆಗಳನ್ನು ಬುಲ್ಡೋಸ್ ಮಾಡಿದ ನಂತರ ಅದು ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬುದ್ಧಿಸ್ಟ್ ಇರಲಿ, ಆತ ಎಲ್ಲಿಂದಲೋ ಬಂದವನೂ ಇರಲಿ, ನಾನು ಕೇಳೋದು ಬರೀ ಕರ್ನಾಟಕದವ್ರಿಗೆ ಅಂತಕ್ಕಂಥದ್ದಲ್ಲ. ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಕೇಂದ್ರ ಸರ್ಕಾರದ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಅವ್ರಿಗೆ ಆವಾಸ್ ಯೋಜನೆಯಲ್ಲಿ ಎಲ್ಲಾದರೂ ಕೊಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ನೋಡಿ. ಆತ ಯಾಕೆ ಅದನ್ನು ಬೈಫರ್ಕೇಟ್ ಮಾಡಿ ನೋಡ್ತೀರಿ? ಎಕ್ಸಾಕ್ಟ್ಲಿ. ಇನ್ನು ಮುಂದೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ಬೇಕಂದ್ರೆ ಯಾವ ಧರ್ಮದವ್ರು ಎಷ್ಟಿಟ್ಟಿದ್ದಾರೆ ನೋಡ್ಕೋಬೇಕು ಒಂದ್ಸಲ. ಎಸ್, ಮುಸಲ್ಮಾನರು ಅಂತೇಳಿ ಮಾಡಿದ್ರು, ಮುಸಲ್ಮಾನರ ಪ್ರೀತಿ ತೋರಿಸಿ, ಇದೆಲ್ಲ ತಪ್ಪು ನೀವು ಹೇಳ್ತಾ ಇರೋದು. ಅವ್ರು ಹೇಳಿದ್ರಿ, ಕೇರಳ ಮುಖ್ಯಮಂತ್ರಿ ಹೇಳಿದ್ದಕ್ಕೆ ಕೇಳ್ತಾ ಇರೋದು ನಾನು. ಅದೇ ತಪ್ಪು ಅವ್ರು ಹೇಳಿದ್ರು, ಅದಕ್ಕೆ ನಾವು ಅಷ್ಟೊಂದು ಕೋಪ ಆಗಿರೋದು. ಅದನ್ನ ಇನ್ನು ನ್ಯಾಷನಲ್ ಇಶ್ಯೂ ಆಗಿ ಮಾಡಿದ್ರಲ್ಲ, ನಾವು ಹ್ಯಾವ್ ಟು ಅಟೆಂಡ್ ಇಟ್ ಅಂಡ್ ಟೆಲ್ ದೆಮ್ ವಾಟ್ ದೇ ಆರ್ ಡೂಯಿಂಗ್, ವಾಟ್ ದೇ ಸೆಡ್ ಇಸ್ ರಾಂಗ್. ವಿ ಟ್ರೀಟ್ ಎವ್ರಿ ಕೇಸ್ ದ ಸೇಮ್. ಯಾರಾದ್ರೂ ಕಾನೂನು ಬಾಹಿರವಾಗಿ ಎನ್ಕ್ರೋಚ್ ಮಾಡಿದ್ರೆ ಅವ್ರ ಮೇಲೆ ಇದೇ ರೀತಿ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ರಲ್ಲಿ ಎರಡು ನಿಲುವಿಲ್ಲವೇ ಇಲ್ಲ. ನಿಂದೇ ಮಿತ್ರ ಪಕ್ಷ ರೀ ಅವರು, ನಾಗರಾಜ್ ಬಿಹಾರದಲ್ಲಿ ಮೊನ್ನೆ ಅವರು ನಿಮ್ಮ ಮಿತ್ರ ಪಕ್ಷವಾಗಿದ್ರು, ಬಂಗಾಳದಲ್ಲಿ ಕಾನೂನು ನೀವು ಎನ್ಫೋರ್ಸ್ ಮಾಡುವಾಗ ಮಿತ್ರ ಪಕ್ಷಗಳು ಇನ್ನೊಂದು ಪಕ್ಷಗಳ ಪ್ರಶ್ನೆ ಬರಲ್ಲ. ತಿಳ್ಕೊಳ್ಳಿ, ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಹೇಳ್ತೀನಿ, ಅಂಡರ್ ಆರ್ಟಿಕಲ್ 162 ಏನ್ ಹೇಳ್ತದೆ, ನಿಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ನೀವು ಕಾರ್ಯಾಂಗವನ್ನು ನಡೆಸಬೇಕು ಹೊರತು, ನಿಮ್ಮ ಕೆಲಸವನ್ನು ನಡೆಸಬೇಕು ಹೊರತು ಇನ್ನೊಂದು ರಾಜ್ಯದಲ್ಲಿ ಕನ್ನಡಿಗರ ಮನೆ ತೆರವು ಮಾಡಿದಾಗ ನಾವು ಮಾತಾಡಿರ್ಲಿಲ್ವಾ? ನಾವು ಈ ತರ ಮಾತಾಡ್ಲಿಲ್ಲ, ನಾವೆಲ್ಲರೂ ಮಾತಾಡಿದ್ವಿ. ಅಲ್ಲಿ ಮುಸ್ಲಿಂ ಇರ್ಲಿಲ್ಲ ಅಷ್ಟೇ, ಕನ್ನಡಿಗರ ಮನೆಯನ್ನ ತೆರವುಗೊಳಿಸಿದಾಗ ನಾವು ಮಾತಾಡಿದ್ವಿ. ನೋಡಿ ಅವಾಗ ಏನಾಯ್ತು ಗೊತ್ತಾ, ಅವಾಗ ಆ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಆ ಕೆಲಸ ಏನ್ ಮಾಡಿದ್ರೆ ಬೇಡ ಅಂತ ಹೇಳ್ತಾ ಇರಲಿಲ್ಲ. ಆದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ವಿ ನಾವು ಆ ರೀತಿ ರಾಜಕಾರಣಕ್ಕೋಸ್ಕರ. ಅವ್ರು ಇದನ್ನ ಉಪಯೋಗಿಸ್ಕೊಂಡ್ರಲ್ಲ, ಅದಕ್ಕೆ ನನ್ನ ಚುನಾವಣೆ ಇಲ್ಲದೆ ಹೋಗಿದ್ರೆ ನೀವ್ಯಾಕೆ ಮೀಟಿಂಗ್ ಮಾಡ್ತಿದ್ರಿ ಇಲ್ಲಿ? ನೀವ್ಯಾಕೆ ಅಧಿಕಾರಿಗಳನ್ನು ಕಳಿಸ್ತಿದ್ರಿ? ಕೇರಳದಲ್ಲಿ ಎಲೆಕ್ಷನ್ ಇಲ್ಲದೆ ಹೋಗಿದ್ರೆ ನಾವು ಮೀಟಿಂಗ್ ಯಾಕೆ ಸರ್ಕಾರ ಹಿಂಗೆ ಎದ್ದು ಕಾನೂನುಬದ್ಧವಾಗಿ ಮನುಷ್ಯತ್ವದ ಆಧಾರವಾಗಿ ನಾವು ಮೀಟಿಂಗ್ ಮಾಡ್ತೀವಿ. ನನಗಿರೋ ಪ್ರಶ್ನೆ, ಉಪಮುಖ್ಯಮಂತ್ರಿಗಳಲ್ಲಿ ಹೋಗಲಿ ರೀ, ಬಡವರು ಯಾರು ಪಾಪ ಈ ಚಳಿಯಲ್ಲಿ ಎಲ್ಲೋ ಮನೆ ಡೆಮಾಲಿಷ್ ಆಗಿದೆ, ಅದು ಎಲ್ಲಿಂದಲೋ ಬಂದು ಆತ ಮನೆ ಕಟ್ಕೊಳ್ಳಿ. ಉಪಮುಖ್ಯಮಂತ್ರಿಗಳು ಹೋಗಿದ್ದಲ್ಲ, ಮಾನವೀಯತೆಯ ಪಾಠವನ್ನ ಇಷ್ಟು ವರ್ಷಗಳ ರಾಜಕಾರಣ ನಡೆಸಿ ಕೆ.ಸಿ. ವೇಣುಗೋಪಾಲ್ ಹೇಳ್ಬೇಕಾಗಿ ಬಂತಲ್ವಾ? ಅವ್ರು ಏನ್ ಹೇಳಿದ್ದಾರೆ ಈ ಟ್ವೀಟ್ ಅಲ್ಲಿ? ಸೂಕ್ಷ್ಮತೆಯಿಂದ ಮಾಡಬೇಕಾಗಿತ್ತು, ಮಾನವೀಯತೆಯಿಂದ, ಸೂಕ್ಷ್ಮತೆಯಿಂದ, ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕಿತ್ತು. ಎಐಸಿಸಿಯ ಗಂಭೀರ ಕಳವಳವನ್ನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಕೆ.ಸಿ. ವೇಣುಗೋಪಾಲ್ ಯಾರು? ಕಾಂಗ್ರೆಸ್ ಪಕ್ಷದ ವರಿಷ್ಠರು. ಒಂದು ನಿಮಿಷ, is a part and parcel of Congress and he advises the Congress government. Nothing wrong with it. He doesn't do politics out of it. De facto chief minister Congress BJP ನಾಯಕರುಗಳು ಬಂದಿರಲಿ, ಆಡಳಿತ ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಅಲ್ಲ, ನಾಗರಾಜ್ ಸರ್ಕಾರ. ನಿಮ್ಮ ವರಿಷ್ಠರಾಗಿದ್ರೆ ನೀವು ಹೆಗಲ ಮೇಲೆ ಕೂತ್ಕೊಂಡು ಮೆರಿ, ನಮ್ಮ ಮುಖ್ಯಮಂತ್ರಿಗೆ ಅವ್ರ ಬುದ್ಧಿ ಹೇಳಬಾರ್ದು ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.